ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿ ಡೇ ಒನ್ ಇಂದ ಇಲ್ಲಿ ತನಕ ಯಾರ ಜೊತೆಯಾದರೂ ಉತ್ತಮ ಸ್ನೇಹದಲ್ಲಿದ್ದಾರೆ ಅಂದರೆ ಅದು ಗಿಲ್ಲಿ ಅವರ ಜೊತೆಗೆ ಮಾತ್ರ. ಗಿಲ್ಲಿ ಅವರ ಜೊತೆನೇ ಹೆಚ್ಚು ರಕ್ಷಿತಾ ಸಮಯವನ್ನ ಕಳೀತಾರೆ. ಗಿಲ್ಲಿ ಏನೇ ಕೆಲಸ ಹೇಳಿದ್ರು ಕೂಡ ಮಾಡಿಕೊಡ್ತಾರೆ. ಜೊತೆಗೆ ಗಿಲ್ಲಿ ಎಷ್ಟೇ ಅವಮಾನ ಮಾಡಿದ್ರು, ಎಷ್ಟೇ ಕಾಮಿಡಿ ಮಾಡಿದ್ರು ಕೂಡ ಸ್ವಲ್ಪನೂ ಬೇಜಾರು ಕೂಡ ಮಾಡ್ಕೊಳ್ಳಲ್ಲ. ಹಾಗೆಯೇ ಎಲ್ಲವೂ ಕೂಡ ಗಿಲ್ಲಿ ಅವರ ಕಾಲ್ಬುಡಕ್ಕೆ ತಂದು ಕೊಡ್ತಾರೆ. ಹಾಗಾಗಿ ರಕ್ಷಿತಾ ಹಾಗೂ ಗಿಲ್ಲಿ ಬಾಂಧವ್ಯದ ಬಗ್ಗೆ ಕಳೆದ ಕೆಲವು ದಿನಗಳಿಂದ ಬೇರೆ ಬೇರೆ ರೀತಿಯಾದಂಥ ಮಾತುಗಳು ಕೇಳಿ ಬರ್ತಾ ಇದ್ವು. ಗಿಲ್ಲಿ ಅವರನ್ನ ರಕ್ಷಿತಾ ಶೆಟ್ಟಿ ಸೈಲೆಂಟ್ ಆಗಿ ಲವ್ ಮಾಡ್ತಾ ಇದ್ದಾರೆ. ಹಾಗಾಗಿ ಗಿಲ್ಲಿ ಎಷ್ಟೇ ಬೈದ್ರು, ಏನೇ ತಪ್ಪು ಮಾಡಿದ್ರು ಕೂಡ ರಕ್ಷಿತಾ ಅದನ್ನ ಪ್ರಶ್ನೆ ಮಾಡೋದಿಲ್ಲ. ಜೊತೆಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಕಾವ್ಯ ಅವರು ಗಿಲ್ಲಿ ಜೊತೆ ಇದ್ರೆ ರಕ್ಷಿತಾಗೆ ಸಹಿಸೋದಕ್ಕೆ ಆಗೋದಿಲ್ಲ. ಪೊಸೆಸಿವ್ನೆಸ್ನಿಂದ ಕಾವ್ಯ ಅವರ ಜೊತೆ ಜಗಳವನ್ನ ಮಾಡ್ತಾರೆ. ಕಾವ್ಯ ಗಿಲ್ಲಿ ಜೊತೆ ಇದ್ರೆ ಅದನ್ನ ಸಹಿಸೋದಕ್ಕೆ ಆಗದಂತಹ ರಕ್ಷಿತಾ ಅವರನ್ನ ಟಾರ್ಗೆಟ್ ಮಾಡಿ ಪದೇ ಪದೇ ಬೇರೆ ಬೇರೆ ಕಾರಣಕ್ಕೆ ಜಗಳ ಮಾಡ್ತಾರೆ. ನಾಮಿನೇಷನ್ ಬಂದಾಗ ಕಾವ್ಯ ಇರ್ಬೋದು, ಹಾಗೆ ಸ್ಪಂದನ ಅವರ ಹೆಸರನ್ನ ತೆಗೆದುಕೊಳ್ತಾರೆ. ಹೀಗೊಂದಷ್ಟು ಅಭಿಪ್ರಾಯಗಳು ಕಳೆದ ಕೆಲವು ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತವಾಗ್ತಾನೆ ಇದೆ. ಅದರಲ್ಲೂ ಕೂಡ ಒಂದಷ್ಟು ಬೆಳವಣಿಗೆಗಳು ನಿಜವಾಗ್ಲೂ ರಕ್ಷಿತಾ ಗಿಲ್ಲಿ ಅವರನ್ನ ಹಾಗಾದ್ರೆ ಲವ್ ಮಾಡ್ತಾ ಇದ್ದಾರಾ ಅನ್ನೋ ಅನುಮಾನವನ್ನು ಹೆಚ್ಚು ಮಾಡುವಂತೆ ಮಾಡ್ತಾ ಇದೆ. ಇತ್ತೀಚೆಗೆ ತಮ್ಮ ಮದುವೆ ಆಗುವ ಹುಡುಗನ ಬಗ್ಗೆ ರಕ್ಷಿತಾ ಬಿಗ್ ಬಾಸ್ ಮನೆಯಲ್ಲಿ ಮಾತಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಹುಡುಗ ಹೇಗಿರಬೇಕು ಅಂದರೆ ಗಿಲ್ಲಿ ರೀತಿ ಇರಬೇಕು ಅನ್ನೋ ಮಾತನ್ನ ಹೇಳ್ತಾರೆ. ಆ ಸಂದರ್ಭದಲ್ಲಿ ಗಿಲ್ಲಿನೇ ಯಾಕಿಲ್ಲ ಆಗಬಾರ್ದು ಅಂತ ಕಾವ್ಯ ಕೇಳಿದಾಗ ಇಲ್ಲ ಗಿಲ್ಲಿ ರೀತಿ ಇರಬೇಕು, ಗಿಲ್ಲಿ ಅಲ್ಲ ಅನ್ನೋ ಮಾತನ್ನ ಹೇಳ್ತಾರೆ. ಈ ಸಂದರ್ಭದಲ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಜನ ಪೋಸ್ಟ್ಗಳನ್ನು ಹಾಕಿದ್ರು. ಆ ವಿಡಿಯೋವನ್ನು ಹಂಚಿಕೊಂಡು ಗಿಲ್ಲಿ ಅವರನ್ನ ರಕ್ಷಿತಾ ಸೈಲೆಂಟ್ ಆಗಿ ಲವ್ ಮಾಡ್ತಾ ಇದ್ದಾರೆ ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಇನ್ನು ಮೊನ್ನೆಯಷ್ಟೇ ರಾಶಿಕಾ, ಸ್ಪಂದನ ಹಾಗೆ ಕಾವ್ಯ ಜೊತೆ ಮಾತನಾಡ್ತಾ ನನಗೆ ಕಿತಾಪತಿ ಗಂಡ ಇಷ್ಟ ಅನ್ನೋ ಮಾತನ್ನ ಹೇಳ್ತಾರೆ. ನಿಮಗೆಲ್ಲ ಗೊತ್ತೇ ಇದೆ, ಗಿಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಕಿತಾಪತಿ ಮಾಡ್ತಾನೆ ಹೆಚ್ಚು ಸಮಯವನ್ನು ಕಳೀತಾರೆ. ಹಾಗಾಗಿ ಗಿಲ್ಲಿ ಅವರನ್ನ ಮನಸ್ಸಿನಲ್ಲಿ ಇಟ್ಕೊಂಡು ರಕ್ಷಿತಾ ಶೆಟ್ಟಿ ಈ ರೀತಿ ಮಾತುಗಳನ್ನು ಆಡಿರಬಹುದು ಅಂತ ಬಹುತೇಕರು ಅಂದ್ಕೊಂಡಿದ್ರು. ಇನ್ನು ನಾಮಿನೇಷನ್ ಸಂದರ್ಭದಲ್ಲಿ ಧನುಷ್ ಅವರನ್ನ ನಾಮಿನೇಟ್ ಮಾಡಿದಂತಹ ಗಿಲ್ಲಿ ಬೇಕು ಅಂತಲೇ ಕಾವ್ಯ ಅವರನ್ನ ಸೇವ್ ಮಾಡಿದ್ರು ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಎಲ್ಲ ಸಂದರ್ಭದಲ್ಲೂ ಕೂಡ ಪ್ರಶ್ನೆ ಮಾಡುವಂಥ ರಕ್ಷಿತಾ ಆ ಸಂದರ್ಭದಲ್ಲಿ ಗಿಲ್ಲಿ ಕಾವ್ಯಗೋಸ್ಕರ ಆ ರೀತಿ ನಿರ್ಧಾರವನ್ನು ತೆಗೆದುಕೊಂಡ್ರು ಅನ್ನೋದು ಗೊತ್ತಿದ್ರೂ ಕೂಡ ಗಿಲ್ಲಿ ಅವರನ್ನ ಪ್ರಶ್ನೆ ಮಾಡೋದಿಲ್ಲ. ಯಾಕಂದರೆ ಅವರಿಗೆ ಗಿಲ್ಲಿ ಅಂದರೆ ಇಷ್ಟ. ಹಾಗಾಗಿ ನಾನೆಲ್ಲಾದರೂ ಪ್ರಶ್ನೆ ಮಾಡಿದ್ರೆ ಗಿಲ್ಲಿ ನನ್ನಿಂದ ದೂರ ಆಗ್ಬೋದು ಅನ್ನೋ ಕಾರಣಕ್ಕೆ ರಕ್ಷಿತಾ ಆ ರೀತಿ ಪ್ರಶ್ನೆ ಮಾಡಿಲ್ಲ ಅನ್ನೋ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗಿದ್ವು. ಇದೆಲ್ಲ ಆದ ಬೆನ್ನಲ್ಲೇ ಮೊನ್ನೆ ಒಂದಷ್ಟು ಬೆಳವಣಿಗೆಗಳಾಯಿತು ಬಿಗ್ ಬಾಸ್ ಮನೆಯಲ್ಲಿ. ರಘು ಅವರು ಕೂಡ ಕೋಪ ಮಾಡ್ಕೊಳ್ತಾರೆ. ನೀನು ಯಾಕೆ ಅವನಿಗೆಲ್ಲವನ್ನ ಕೂಡ ಕಾಲ್ಬುಡಕ್ಕೆ ತೆಗೆದುಕೊಂಡು ಹೋಗಿ ಮಾಡ್ತೀಯಾ, ನೀನು ಯಾಕೆ ಕೆಲಸ ಮಾಡ್ತೀಯಾ ಅವನ ಪರವಾಗಿ ಅಂತ. ಅಶ್ವಿನಿ ಅವರು ಕೂಡ ಹೇಳ್ತಾರೆ, ನೀನು ಕೂಡ ಒಬ್ಬ ಸ್ಪರ್ಧಿ, ನೀನು ಕೂಡ ಕಂಟೆಸ್ಟೆಂಟ್ ಆಗಿ ಬಿಗ್ ಬಾಸ್ ಮನೆಗೆ ಬಂದಿದ್ದಿ, ಬೇರೆಯವರ ಸೇವೆಯನ್ನು ಮಾಡೋದಕ್ಕೆ ಬಂದಿಲ್ಲ ಅಂತ ರಕ್ಷಿತಾ ಅವರಿಗೆ ಒಂದು ಸಲಹೆಯನ್ನು ಕೊಡ್ತಾರೆ ಅಥವಾ ಎಚ್ಚರಿಕೆ ಅಂತಲೇ ಹೇಳ್ಬೋದು. ಯಾಕಂದರೆ ಗಿಲ್ಲಿಯಿಂದಾಗಿ ರಕ್ಷಿತಾ ಎಲ್ಲೋ ತಮ್ಮತನವನ್ನು ಕಳ್ಕೊಳ್ತಾ ಇದ್ದಾರೆ ಅನ್ನೋ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದ್ವು. ಅದಕ್ಕಾಗಿ ಒಂದು ಇಂಡೈರೆಕ್ಟ್ ಆಗಿ ಸೂಚನೆ ಕೊಟ್ಟರೋ ಗೊತ್ತಿಲ್ಲ. ಇದೀಗ ಇದೇ ವಿಚಾರ ಸೂಪರ್ ಸಂಡೇ ವಿತ್ ಸುದೀಪ ಎಪಿಸೋಡ್ನಲ್ಲೂ ಕೂಡ ಚರ್ಚೆಯಾಗಿದೆ. ಸ್ವತಃ ಸುದೀಪ್ ಅವರೇ ಈ ವಿಚಾರವನ್ನು ಮಾತನಾಡಿದ್ದು ಅಚ್ಚರಿಗೆ ಕಾರಣ ಆಗಿದೆ. ರಕ್ಷಿತಾ ಶೆಟ್ಟಿ ಹಾಗಾದರೆ ಗಿಲ್ಲಿ ಅವರನ್ನು ಸೈಲೆಂಟ್ ಆಗಿ ಲವ್ ಮಾಡ್ತಾ ಇದ್ದಾರೆ ಅಂತ ಕಿಚ್ಚನಿಗೂ ಗೊತ್ತಾಯ್ತಾ ಅನ್ನೋ ಪ್ರಶ್ನೆಗಳು ಮೂಡಿವೆ. ಆದರೆ ರಕ್ಷಿತಾ ಅವರ ಬಗ್ಗೆ ಈ ರೀತಿ ಅಭಿಪ್ರಾಯ ವ್ಯಕ್ತವಾಗೋದು ತಪ್ಪು ಅಂತ ಹೇಳೋದಕ್ಕೂ ಸಾಧ್ಯ ಇಲ್ಲ. ಅವರಿಬ್ಬರ ನಡುವೆ ಸುಂದರವಾದಂತಹ ಸ್ನೇಹ ಸಂಬಂಧ ಇದ್ರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ರಕ್ಷಿತಾ ನಡ್ಕೊಂಡಿದ್ದು ಕೂಡ ಇದಕ್ಕೆ ಪುಷ್ಟಿ ನೀಡುವ ಹಾಗೆ ಇದೆ. ರಕ್ಷಿತಾ ಅವರ ಮನಸ್ಸಿನಲ್ಲಿ ಅಂಥದ್ದು ಯಾವುದೂ ಭಾವನೆ ಇಲ್ಲದೆ ಇದ್ರೂ ಕೂಡ ನೋಡುಗರ ಕಣ್ಣಿಗೆ ಆ ರೀತಿ ಅದು ಕಾಣ್ತಾ ಇದೆ. ಯಾಕಂದರೆ ರಕ್ಷಿತಾ ಶೆಟ್ಟಿ ಕೂಡ ಕೆಲವೊಂದು ಸಂದರ್ಭದಲ್ಲಿ ಮಾತನಾಡಿದ್ದು ಕೂಡ ಇಲ್ಲಿ ಹೇಳ್ತಾ ಇರೋದಕ್ಕೂ ಅದಕ್ಕೂ ಸಿಂಕ್ ಆದ ಕಾರಣ ಬಹುತೇಕರು ಅದನ್ನು ಟ್ಯಾಲಿ ಮಾಡಿ ಇರ್ಬೋದೇನೋ ಅನ್ನೋ ಲೆಕ್ಕಾಚಾರವನ್ನು ಹೇಳ್ತಾ ಇದ್ದಾರೆ. ಆದರೆ ಈಗಾಗಲೇ ಬಿಗ್ ಬಾಸ್ ಮನೆಯಿಂದ ಬಂದಿರುವಂಥ ರಜತ್ ಇರ್ಬೋದು, ಸೂರಜ್ ಇರ್ಬೋದು, ಅಭಿಷೇಕ್ ಇವರೆಲ್ಲರೂ ಕೂಡ ಈ ವಿಚಾರವನ್ನು ಕಡಾಖಂಡಿತವಾಗಿ ಅಲ್ಲಗಳೆದಿದ್ದಾರೆ. ಇಬ್ಬರ ನಡುವೆ ಅಂಥದ್ದೇನೂ ಇಲ್ಲ ಅನ್ನೋದನ್ನು ಕ್ಲಿಯರ್ ಆಗಿ ಹೇಳಿದ್ದಾರೆ. ಸ್ವತಃ ರಜತ್ ಅವರೇ ಆಕೆ ಆಲ್ರೆಡಿ ಅವರನ್ನು ಬ್ರೋ ಅಂತ ಕರೆದಿದ್ದಾರೆ. ಹಾಗಾಗಿ ಗಿಲ್ಲಿ ಮಧ್ಯೆ ಆಕೆ ಮಧ್ಯೆ ಏನೂ ಕೂಡ ಇಲ್ಲ. ಇನ್ನು ಸೂರಜ್ ಕೂಡ ಹೇಳಿದ್ದಾರೆ ಆಕೆ ಗಿಲ್ಲಿಗೆ
ಸ್ನೇಹಿತನ ಸ್ಥಾನವನ್ನು ಕೊಟ್ಟಿದ್ದಾಳೆ, ನನಗೆ ಅಣ್ಣನ ಸ್ಥಾನವನ್ನು ಕೊಟ್ಟಿದ್ದಾಳೆ, ಅಲ್ಲೇ ನೋಡೋದಕ್ಕೆ ಇಷ್ಟಪಡ್ತಾಳೆ. ಹಾಗಾಗಿ ಆಕೆ ಗಿಲ್ಲಿ ಫ್ರೆಂಡ್ ಅಂತ ಹೇಳಿದ್ದಾಳೆ ಹೊರತು ಅಂಥದ್ದೇನೂ ಇಲ್ಲ. ನಾನು ಆಕೆನ ತುಂಬ ಹತ್ತಿರದಿಂದ ನೋಡಿರೋ ಕಾರಣ ಅಂಥದ್ದೇನೂ ಇಲ್ಲ, ಆ ಥರ ಹೇಳಬೇಡಿ ಅಂತಲೇ ಹೇಳಿದ್ದಾರೆ. ಇದೀಗ ಕಿಚ್ಚ ಸುದೀಪ್ ಅವರು ಈ ವಿಚಾರವನ್ನು ಎತ್ಕೊಂಡಿರೋದು ಅಚ್ಚರಿಗೆ ಕಾರಣ ಆಗಿದ್ರೂ ಕೂಡ ಇದರಲ್ಲಿ ಒಂದು ಎಚ್ಚರಿಕೆ ಅಡಗಿದೆ ಅನ್ನೋದಂತೂ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಸುದೀಪ್ ಅವರೇ ಹೇಳಿದ್ದಾರೆ, ಯಾರು ಚೆನ್ನಾಗಿ ಆಟ ಆಡ್ತಾ ಇರ್ತಾರೆ ಅವರು ಚೆನ್ನಾಗಿ ಆಡದೇ ಇದ್ದಂಥ ಸಂದರ್ಭದಲ್ಲಿ ತಪ್ಪು ಮಾಡಿದಾಗ ಎಚ್ಚರಿಸೋದು ನಮ್ಮ ಒಂದು ಕೆಲಸ, ಕರ್ತವ್ಯ. ಆದರೆ ಅದನ್ನು ತಿದ್ದಿಕೊಳ್ಳೋದು ಬಿಡೋದು ಅವರ ವಿಚಾರ, ಅವ್ರಿಗೆ ಬಿಟ್ಟಂಥ ವಿಚಾರ. ಹೇಳಬೇಕು ಅಂತ ಅನ್ನಿಸ್ತು ಹೇಳ್ತೇನೆ ಅಂತ ಅವರು ಎಷ್ಟೋ ಸಲ ಹೇಳ್ತಾರೆ. ಇಲ್ಲಿ ರಕ್ಷಿತಾ ಅವರು ಕೂಡ ಗಿಲ್ಲಿ ವಿಚಾರದಲ್ಲಿ ಕೊಂಚ ಅತಿಯಾಗಿ ವರ್ತಿಸ್ತಾ ಇದ್ದಾರೆ ಅಂತ ಸುದೀಪ್ ಅವರಿಗೂ ಕೂಡ ಅನಿಸಿರ್ಬೋದು. ಯಾಕಂದರೆ ಗಿಲ್ಲಿ ಅವರ ಸೇವೆ ಮಾಡ್ತಾ ಅವ್ರ ಜೊತೆನೇ ಸಮಯ ಕಳೀತಾ ರಕ್ಷಿತಾ ಎಲ್ಲೋ ತಮ್ಮ ಆಟವನ್ನು ಮರಿತಾ ಇದ್ದಾರೆ. ನಾನು ಕೂಡ ಒಬ್ಬ ಸ್ಪರ್ಧಿ ಅನ್ನೋದನ್ನು ಮರೆತು ಗಿಲ್ಲಿ ಅವರ ಸೇವೆ ಮಾಡ್ತಿದ್ದಾರೆ ಅಂತ ಸುದೀಪ್ ಅವರಿಗೂ ಕೂಡ ಅನಿಸಿರ್ಬೋದು. ಹಾಗಾಗಿ ತಮಾಷೆಯಾಗಿ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ ಅನ್ನೋದು ಒಂದಷ್ಟು ಜನರ ಅಭಿಪ್ರಾಯ. ನನಗೂ ಕೂಡ ಹಾಗೆ ಅನಿಸುತ್ತೆ. ಸುಮ್ಮನೆ ಆ ರೀತಿ ಹೇಳಿರಲ್ಲ, ಸ್ವಲ್ಪ ಎಚ್ಚರಿಕೆಯಿಂದ ಇರಿ, ನಿಮ್ಮ ಆಟವನ್ನು ಆಡಿ. ಫಿನಾಲೆಗೆ ಕೆಲವು ದಿನಗಳಷ್ಟೇ ಬಾಕಿ ಇರೋದು. ಇಷ್ಟು ದಿನ ಚೆನ್ನಾಗಿ ಆಟ ಆಡಿದ್ದೀರಿ, ಈ ಆಟವನ್ನು ಹಾಳು ಮಾಡ್ಕೊಳ್ಬೇಡಿ ಅಂತ ಕೂಡ ಸೂಚನೆಯನ್ನು ಕೊಟ್ಟಿರ್ಬೋದು. ವೀಕ್ಷಕರೇ, ಸುದೀಪ್ ಅವರು ಈ ರೀತಿ ರಕ್ಷಿತಾ ಅವರಿಗೆ ಹೇಳಿದ್ರ ಬಗ್ಗೆ ನಿಮಗೇನು ಅನ್ನಿಸ್ತು? ನಿಜವಾಗ್ಲೂ ರಕ್ಷಿತಾ ಅವರಿಗೆ ಪೊಸೆಸಿವ್ನೆಸ್ ಇದ್ದಿದ್ದಕ್ಕೆ ಕಿಚ್ಚ ಸುದೀಪ್ ಅವರು ಆ ರೀತಿ ಹೇಳಿದ್ರ, ಅಥವಾ ಎಲ್ಲೋ ನಿಮ್ಮ ಆಟ ಹಾದಿ ತಪ್ತಾ ಇದೆ, ಸರಿಯಾದಂತಹ ಟ್ರ್ಯಾಕಿಗೆ ಬನ್ನಿ ಅನ್ನೋ ಕಾರಣಕ್ಕೆ ಸುದೀಪ್ ಅವರು ಈ ರೀತಿ ರಕ್ಷಿತಾ ಅವರಿಗೆ ಎಚ್ಚರಿಕೆಯನ್ನು ಕೊಟ್ರ? ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಹಾಗೆಯೇ ಮುಂದಿನ ವಿಡಿಯೋದಲ್ಲಿ